ಈ ಬಗ್ಗೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇವತ್ತಿನ ಕಲಾಪ ಮುಂದೂಡಿಕೆಯ ಪ್ರಸಂಗ ಏನ್ ನಡೀತು, ವಿಪಕ್ಷಗಳ ಮುಖದಲ್ಲಿ ಒಂದು ರೀತಿ ನಗು ಇತ್ತು, ಹೊರಗಡೆ ಬಂದ ಮೇಲೆ ಥಮ್ಸ್ ಅಪ್ ಮಾಡಿದ್ರು, ಒಂದು ರೀತಿ ವಿಕ್ಟ್ರಿನಾ ಇದು ಅವರಿಗೆ ಇವತ್ತಿನ ಮಟ್ಟಕ್ಕೆ ಮಾತಾಡೋದಾದ್ರೆ? ಅಲ್ಲ, ವಿಕ್ಟ್ರಿ ಅಂತಕ್ಕಂಥದ್ದಿಲ್ಲ. ನೋಡಿ, ಜನರಲ್ ನರವಣೆ ಒಂದು ಪುಸ್ತಕವನ್ನು ಬರೆದು ಅದರ ಕರಡು ಪ್ರತಿಯನ್ನು ಪ್ರಕಾಶಕರಿಗೆ ಕೊಟ್ಟರು. ಜನರಲ್ಗಳು ಬರೀತಕ್ಕಂಥ ಪುಸ್ತಕ ಏನಿರುತ್ತೆ ಯಾವಾಗಲೂ ಕೂಡ ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ MOD ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅದಕ್ಕೆ ಅನುಮತಿಯನ್ನು ಕೊಡಬೇಕಾಗತ್ತೆ. ಆ ಅನುಮತಿ ಬರುವ ಮುಂಚೆಯೇ ಕ್ಯಾರವಾನ್ ಅಂತಕ್ಕಂಥ ಒಂದು ಮ್ಯಾಗಝಿನ್ನಲ್ಲಿ ಅದರ ಪುಸ್ತಕದ ಅನೇಕ ಅಂಶಗಳು ಬರೆಯಲಾಗಿದೆ. ಆ ಅಂಶಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧ ಟೀಕಾಪ್ರಹಾರಗಳನ್ನು ಮಾಡ್ತಿದ್ದಾರೆ. ಏನಿದೆ ಆ ಪುಸ್ತಕದಲ್ಲಿ? ಜನರಲ್ ನರವಣೆ ಬರೆದಿದ್ದಾರೆ, ಚೈನಾ ಯಾವಾಗ ಟ್ಯಾಂಕ್ಗಳನ್ನು ಭಾರತದ ಗಡಿಯತ್ತ ಕಳಿಸ್ತೋ ರಾತ್ರಿ 8:15ಕ್ಕೆ ಜನರಲ್ ನರವಣೆ ರಾಜನಾಥ್ ಸಿಂಗ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಗಿದ್ದರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಡಿಫೆನ್ಸ್ ಸೆಕ್ರೆಟ್ರಿಗೆ ಕಾಲ್ಗಳ ಮೇಲೆ ಕಾಲ್ ಮಾಡ್ತಾರೆ. ನಾವೇನು ಪ್ರತಿಕ್ರಿಯೆ ಕೊಡಬೇಕು, ಯಾಕಂದರೆ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ನಾವು ಕೇಳ್ತಿದ್ದೀವಿ ಅಂತಕ್ಕಂಥದ್ದನ್ನು ಅವ್ರು ಕಾಲ್ ಮಾಡ್ತಾರೆ. ಆದರೆ ನಾನು ರಾಹುಲ್ ಗಾಂಧಿ ಹೇಳ್ತಿರ್ತಕ್ಕಂಥ ಅಂಶಗಳನ್ನು ಹೇಳ್ತಿದ್ದೀನಿ. ಆಗ 10:30ಕ್ಕೆ ರಾಜನಾಥ್ ಸಿಂಗ್ ಕಾಲ್ ಮಾಡ್ತಾರೆ, ಇಲ್ಲ ಜೋ ಉಚಿತ್ रहेगा वो करो ಅಂತಕ್ಕಂಥದ್ದು. ಅಂದರೆ 8:15ರಿಂದ 10:30 2 ಗಂಟೆ 15 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಮಾಡ್ತಾ ಇರ್ತಕ್ಕಂಥ ಆರೋಪ ಏನು ಅಂದರೆ 56 ಇಂಚಿನ ಎದೆಯ ಬಗ್ಗೆ ಗಟ್ಟಿಯಾಗಿ ಹೇಳಿಕೊಳ್ಳುವ ನರೇಂದ್ರ ಮೋದಿಯವರು ಟ್ಯಾಂಕ್ಗಳಿಗೆ ಟ್ಯಾಂಕಿಂದ ಉತ್ತರ ಕೊಡಿ ಅಂತಕ್ಕಂಥದ್ದನ್ನ ಹೇಳಲಿಲ್ಲ ಚೈನಾಗೆ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮಾಡ್ತಾ ಇರ್ತಕ್ಕಂಥ ಆರೋಪ. ಅಮಿತ್ ಶಾ ನಿನ್ನೆ ಸದನದಲ್ಲಿ ಎದ್ದು ನಿಂತು ಏನು ಹೇಳಿದರು, ಇಲ್ಲ ಆ ಯಾವ ಭಾಗವನ್ನು ನೀವು ಓದ್ತಾ ಇದ್ದೀರಿ ಆ ಯಾವುದೇ ಭಾಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಸ್ವತಃ ಜನರಲ್ ನರವಣೆ ಅದನ್ನು ನಿರಾಕರಿಸ್ತಾ ಇದ್ದಾರೆ ಅನ್ನೋದು ಅಮಿತ್ ಶಾ ಆ ಮಾತನ್ನು ನಿನ್ನೆ ಲೋಕಸಭೆಯಲ್ಲಿ ಹೇಳಿದರು. ಗದ್ದಲ ಗಲಾಟೆ ಆಯಿತು, ಕೆಲ ವಿಪಕ್ಷಗಳ ಸಂಸದರನ್ನು ಅಮಾನತು ಕೂಡ ಮಾಡಲಾಯಿತು. ಇವತ್ತು ಬೆಳಗ್ಗೆ ನಾವು ನೋಡಿದ್ವಿ, ಅಂದರೆ ಸದನದ ಹೊರಗಡೆ ಕಟ್ಟೆಯ ಮೇಲೆ ಕುಳಿತು ಕಾಂಗ್ರೆಸ್ನ ಈ ಅಮಾನತ್ತಾಗಿರ್ತಕ್ಕಂಥ ಸಂಸದರ ಜೊತೆ ರಾಹುಲ್ ಗಾಂಧಿ ಒಂದು ಪ್ರತಿಭಟನಾ ಸಭೆಯನ್ನು ಕೂಡ ನಡೆಸಿದರು. ಇನ್ ದ ಮೀನ್ ವೈಲ್ BJP ಕಡೆಯಿಂದ ನಿಶಿಕಾಂತ್ ದುಬೆ ಒಂದು ಪುಸ್ತಕವನ್ನು ಉಲ್ಲೇಖಿಸ್ತಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಇಟ್ಸ್ ಅ ವೆರಿ ಪರ್ಸ್ನಲ್ ಅಫೇರ್ ಬಗ್ಗೆ ಅವರು ಇಂದಿರಾ ಗಾಂಧಿ ಮತ್ತು ಯಾರ ಆಗಿನ ಪ್ರಧಾನಮಂತ್ರಿ ಪಂಡಿತ್ ನೆಹರು ಅವರ ಕಾರ್ಯದರ್ಶಿಯಾಗಿದ್ದರು ಮಥಾಯ್ ಅವರ ಬಗ್ಗೆ ಕೆಲ ಉಲ್ಲೇಖಗಳನ್ನು ನಿಶಿಕಾಂತ್ ದುಬೆ ಸದನದಲ್ಲಿ ಪ್ರದರ್ಶಿಸಿದರು. ಹೀಗಾಗಿ ಒಂದು ಬುಕ್ ವರ್ಸಸ್ ಇನ್ನೊಂದು ಬುಕ್ಕು ಅಂತಕ್ಕಂಥ ಒಂದು ರೀತಿಯ ಕಾಳಗ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ನಡೆದ ನಂತರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸದನವನ್ನು ಉದ್ದೇಶಿಸಿ 5 ಗಂಟೆಗೆ ಭಾಷಣ ಮಾಡಬೇಕಿತ್ತು, ಚರ್ಚೆಗೆ ಉತ್ತರವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ. ಆದರೆ ಈ ಚರ್ಚೆ ಇರಲಿಲ್ಲ. ರಾಷ್ಟ್ರಪತಿ ಭಾಷಣದ ವಂದನೆಯ ಮೇಲಿನ ಚರ್ಚೆಗೆ ಸಭಾನಾಯಕರು ಉತ್ತರವನ್ನು ಕೊಡಬೇಕಾಗತ್ತೆ. ಆ ಉತ್ತರ ಇವತ್ತು ನರೇಂದ್ರ ಮೋದಿಯವ್ರದ್ದಿತ್ತು. ಆಗ ವಿಪಕ್ಷಗಳ ಸಂಸದರು ಗದ್ದಲ ಗಲಾಟೆ ನೆನೆಸಿದ್ರಿಂದ ನಾಳೆ ಬೆಳಗ್ಗೆ 11 ಗಂಟೆವರೆಗೆ ಸದನ ಮುಂದೂಡಿಕೆಯಾಗಿದೆ. ಇವತ್ತು ಪ್ರಧಾನಮಂತ್ರಿಗಳ ಭಾಷಣ ಇರೋಲ್ಲ, ಯಾಕಂದರೆ ನಾಳೆ ಬೆಳಗ್ಗೆವರೆಗೆ ಸದನ ಮುಂದೂಡಿಕೆಯಾಗಿದೆ. ವಿಪಕ್ಷಗಳು ಕೂಡ ಯಾವುದೇ ಕಾರಣಕ್ಕೂ ಸದನವನ್ನು ನಡೀಲಿಕ್ಕೆ ಬಿಡೋಲ್ಲ, ನಾವು ವಿರೋಧಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರಿಂದ ಈ ಒಂದು ನಡೆದಿದೆ. ಇನ್ ದ ಮೀನ್ ವೈಲ್ ಬೋಫೋರ್ಸ್ ಪುಸ್ತಕ ಕೂಡ ಹೊರಗೆ ಬಂತು. ಆಡಳಿತ ಪಕ್ಷ ಕೂಡ ಅನೇಕ ಪುಸ್ತಕಗಳನ್ನು ಹೊರಗೆ ತರ್ತಾ ಇದೆ. ರಾಹುಲ್ ಗಾಂಧಿ ಕೂಡ ಜನರಲ್ ನರವಣೆ ಅವರ ಅಂದರೆ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತಕ್ಕಂಥ ಅಂಶವನ್ನು ಇಟ್ಕೊಂಡು ಸರ್ಕಾರವನ್ನು ಮುಜುಗರಕ್ಕೀಡು ಮಾಡತಕ್ಕಂಥ ನ್ಯಾಚುರಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಅದು. ಆ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಭಾವನಾ, ಈ ಬಾರಿಯ ಅಧಿವೇಶನದ ಓವರಾಲ್ ಚರ್ಚೆ, ಗದ್ದಲ ಮತ್ತು ಗಲಾಟೆ ಇವೆಲ್ಲದರ ಬಗ್ಗೆ ಹೇಳೋದಾದ್ರೆ, ಒಂದು ಬಾರಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸದನದಲ್ಲಿ ಒಳ್ಳೆ ಚರ್ಚೆಗಳಾಗಿದ್ದಿಲ್ಲ. ಈ ಬಾರಿಯ ಕಲಾಪ ಕೂಡ ಅದಕ್ಕೇನು ಹೊರತಾಗಿಲ್ಲ. ಪ್ರಶಾಂತ್ ನೋಡಿ, ಈಗ ವಿಪಕ್ಷಗಳು ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿವೆ. ಅದು ದಟ್ ಕಪಲ್ಡ್ ವಿತ್ ಎಸ್ಟರ್ಡೇಸ್ ಡೊನಾಲ್ಡ್ ಟ್ರಂಪ್ ಟ್ವೀಟ್. ನಿನ್ನೆ ಡೊನಾಲ್ಡ್ ಟ್ರಂಪ್ರ ಟ್ವೀಟ್ದಲ್ಲೂ ಕೂಡ ರಷ್ಯನ್ ಆಯಿಲ್ ಇಂಪೋರ್ಟನ್ನು ಭಾರತ ನಿಲ್ಲಿಸುತ್ತೆ ಅಂತಕ್ಕಂಥ ಅಂಶಗಳಿತ್ತು. ಅದಾದ ನಂತರ $500 ಬಿಲಿಯನ್ ಸರಕನ್ನು, ಟೆಕ್ನಾಲಜಿ, ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ರಿಕಲ್ಚರ್ ಗೂಡ್ಸ್ಗಳನ್ನು ಭಾರತ ಕೊಳ್ಳೋಕ್ಕೆ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಪ್ಪಿದ್ದಾರೆ ಅಂತಕ್ಕಂಥ ಅಂಶ ಇತ್ತು. ನಿಶ್ಚಿತವಾಗಿ ಈ 2 ಅಂಶಗಳನ್ನು ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿರುವಾಗ ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.